ಇದು ಹೊನ್ಗೊನೆ ಸೊಪ್ಪು ಬಸ್ಸಾರು. ವೆಲ್ಕಮ್ ಟು ರೆಸಿಪಿ ಭಂಡಾರ. ನಾನು ತೋರಿಸಿದ ವಿಧಾನದಲ್ಲೇ ಹೊನ್ಗೊನೆ ಸೊಪ್ಪು ಬಸ್ಸಾರನ್ನ ಮಾಡಿ ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ. ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನೋಡಿ. ಮೊದಲಿಗೆ ನಾನು ಬೇಳೆ, ಹಲಸಂದೆ ಕಾಳು, ಹೊನ್ಗೊನೆ ಸೊಪ್ಪನ್ನ ಬೇಯಿಸ್ಕೊಂಡೆ. ಅದರದ್ದು ನೀರು ಸೋಸಿ ತಗೊಂಡೆ. ಇದೇ ನೀರಲ್ಲಿ ಇವಾಗ ಬಸ್ಸಾರು ಮಾಡಬೇಕು. ಬಸ್ಸಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ನಾನು MTRದು ಸಾಂಬಾರ್ ಪೌಡರ್ ತಗೊಂಡಿದ್ದೀನಿ. ಇದರಲ್ಲಿ ಖಾರ ಪುಡಿ ಕೂಡ ಮಿಕ್ಸ್ ಇದೆ ಮತ್ತು ವೆರಿ ಸ್ಪೈಸಿ ಅಂತ ಬರೆದಿದೆ. ಅದಕ್ಕೋಸ್ಕರ ಬರೀ 2 ಸ್ಪೂನ್ ತಗೊಂಡಿದ್ದೀನಿ ಅಷ್ಟೇ. ಬೆಳ್ಳುಳ್ಳಿ, ಜೀರಿಗೆ, 3 ಟೊಮಟೊ, 2 ಈರುಳ್ಳಿ ಮತ್ತು ಬಸ್ಸಾರಿಗೆ ಕಾಳು ಬೇಯಿಸಿರೋ ನೀರು, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಮರ್ತೋಗಿದೆ ನನಗೆ. ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಳ್ಬೇಕು ರುಬ್ಬುವಾಗ. ನಾನು ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೆ ಅಲ್ಲ, ಅದನ್ನೆಲ್ಲ ನಾನಿವಾಗ ಗ್ರೈಂಡ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು. ನೀರು ಹಾಕಬಾರ್ದು, ಯಾಕೆಂದರೆ ಟೊಮೊಟೊದಲ್ಲೇ ನೀರಿರುತ್ತೆ. ನಾವು ಹುಳಿ ಟೊಮೊಟೊನೂ ತೊಗೊಂಡಿದ್ದೀವಿ ನೋಡಿ. ಇವಾಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ಗ್ರೈಂಡ್ ಮಾಡಿಕೊಂಡೆ. ನೆಕ್ಸ್ಟು ಒಗ್ಗರಣೆಗೆ ಏನೆಲ್ಲ ಬೇಕು ನೋಡೋಣ. ಒಗ್ಗರಣೆಗೆ ಈರುಳ್ಳಿ ತಗೊಂಡಿದ್ದೀನಿ, ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿನ ಸುಲಿಯೋ ಬದಲು ಕೊಚ್ಕೊಳ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಉಳಿಯುತ್ತೆ ಅಂತ. ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 4 ಸ್ಪೂನ್ವರೆಗೂ ಎಣ್ಣೆ ಹಾಕ್ಬೋದು, ಆದರೆ ನಾನು ಬರೀ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಎಣ್ಣೆ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿ ಆದಮೇಲೆ ಬೆಳ್ಳುಳ್ಳಿ, ಆ ಎಣ್ಣೆ ಒಳಗಡೆ ಬೆಳ್ಳುಳ್ಳಿ ಫ್ಲೇವರು ಚೆನ್ನಾಗಿ ಬಿಡಬೇಕು. ಸ್ವಲ್ಪ ಹೊಗೆ ಬರೋ ಥರ ಬಿಡಬೇಕು, ಆವಾಗ ಟೇಸ್ಟ್ ಇರುತ್ತೆ. ಈ ಬೆಳ್ಳುಳ್ಳಿ ಹುರಿದು, ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ರೆಡಿ ಆಯಿತು. ಇವಾಗ ಅದೇ ಒಗ್ಗರಣೆ ಒಳಗಡೆ ರುಬ್ಬಿಟ್ಕೊಂಡಿದ್ವಲ್ಲ ಖಾರ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರಿದು ಬಾಡಿಸಬೇಕು. ನೀವು ಎಣ್ಣೆ ಜಾಸ್ತಿ ಹಾಕಿದರೆ ಎಣ್ಣೆ ಬಿಡುತ್ತೆ ಇದರಲ್ಲಿ. ನಾನು ಎಣ್ಣೆ ತುಂಬ ಕಡಿಮೆ ಹಾಕಿದ ಕಾರಣದಿಂದ ಎಣ್ಣೆ ಬಿಡ್ತಿಲ್ಲ. ಸ್ವಲ್ಪ ಒಣಗೋ ಥರ ಆಗೋವರೆಗೂ ಬಾಡಿಸ್ತಾ ಇದ್ದೀನಿ. ಇವಾಗ ಕಾಳು ಬೇಯಿಸಿದ್ವಲ್ಲ ನೀರು, ಅದನ್ನು ಹಾಕ್ಕೊಂಡೆ. ಈ ಸಾರು ಸ್ವಲ್ಪ ತೆಳ್ಳಗಿರಬೇಕಾಯ್ತಾ, ನೀರಾಗಿ ಇರಬೇಕು. ಟೇಸ್ಟ್ ನೋಡಿದೆ ತುಂಬಾ ಚೆನ್ನಾಗಿದೆ ಟೇಸ್ಟು. ಸಾರು ಕುದಿ ಬಂತು. ಈ ಒಗ್ಗರಣೆ ಹುರಿಯುವಾಗ ಬಾಣಲಿ ಸೈಡೆಲ್ಲ ಸೀದೋಗಿತ್ತಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಬಿಸಿ ಆಗಿರುವಾಗ ತೊಳಿಲಿಕ್ಕೆ ಸುಲಭ ಆಗುತ್ತೆ. ಅದಕ್ಕೆ ಇದು ಅರ್ಥ ಮಾಡಿಕೊಂಡ್ರೆ ತುಂಬಾ ಸುಲಭ ಆಗಿರೋ ರೆಸಿಪಿ ಆಯಿತಾ. ಖಂಡಿತ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.